ನಮಸ್ಕಾರ ವೀಕ್ಷಕರೇ, ಅಭಿಮತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಗೀತ. ವೀಕ್ಷಕರೇ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಮತ್ತು ಆಟೋ ಚಾಲಕರ ನಡುವೆ ನಡೆಯುವ ಕಿತ್ತಾಟ ಹೊಸದೇನಲ್ಲ. ಇದರ ವಿಚಾರವಾಗಿ ನಾವು ಒಂದು ಕಾರ್ಯಕ್ರಮ ಕೂಡ ಮಾಡಿದ್ವಿ. ಈ ರ್ಯಾಪಿಡೋ ಬೈಕ್ ಟ್ಯಾಕ್ಸಿಯಿಂದ ಆಟೋ ಚಾಲಕರಿಗೆ ಯಾವುದೆಲ್ಲ ಸಮಸ್ಯೆ ಆಗುತ್ತಿದೆ, ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬಗ್ಗೆ ಅವರ ಅಭಿಪ್ರಾಯ ಏನು ತಿಳಿದುಕೊಳ್ಳೋಣ ಬನ್ನಿ. ರಾಪಿಡ್ ಅಲ್ಲಿ ಅವ್ರಿಗೆ ಓನ್ ಯೂಸ್ಗೆ ಕೊಟ್ಟಿರೋದು ಗಾಡಿ, ಆದ್ರಿಂದ ಅವರು ಪ್ಯಾಸೆಂಜರ್ ಹಾಕೊಂಡು ಹೊಡಿತಾವ್ರೆ. ನಮಗೆ ತುಂಬಾ ತೊಂದರೆ ಆಗಿದೆ. ಶ್ರೀರಂಗಪಟ್ಟಣಕ್ಕೆ ಇಲ್ಲಾಂದ್ರೆ ಕ್ಯಾರೆಸ್ಗೆ ಹೋಯ್ತು ಅಂದ್ರೆ ಕೇಸ್ ಹಾಕ್ತಾರೆ, 5,000 6,000 ಫೈನ್ ಕಟ್ತಾವ್ರೆ. ನಮಗೆ ಪರ್ಮನೆಂಟ್ ಅವ್ರಿಗೆ ಹೆಂಗೆ ಕೊಟ್ಟವ್ರೆ ಹಂಗೆ ಕೊಟ್ಬಿಟ್ರೆ ಅವ್ರು ರಾಪಿಡ್ ನೋಡಿ ನಾವು ಅದೇ ಥರ ಎಲ್ಲಿ ಬೇಕು ಅಲ್ಲಿಗೆ ಹೋಗ್ತೀವಿ. ನಮಗೆ ಪರ್ಮಿಷನ್ ಕೊಡಬೇಕು ಟಿ ಸಿ. ಅದು ಎಷ್ಟೇ ಹೇಳಿದ್ರು ಅವರು, ಎಷ್ಟೇ ಸ್ಟ್ರೈಕ್ ಮಾಡಿದ್ರು, ನಾವು ಮಾಡೋದರೆಲ್ಲ ಮಾಡಿದ್ರು ಅವರು ತಲೆಗೆ ಹಾಕತ್ತಾ ಇಲ್ಲ. ಆರ್ ಟಿ ಅವರಂತೂ ಇದಕ್ಕೆ ಫುಲ್ ಪರ್ಮಿಷನ್ ಕೊಟ್ಟಂಗೆ ಆಗ್ಬಿಟ್ಟಿದೆ. ಟೂ ವೀಲರಲ್ಲಿ ಇಲ್ಲ ಅವ್ರಿಗೆ ಕಾಲು ಕೈಯೋ ಏನೋ ಒಂದು ಏಟ್ ಆಯಿತು ಅಂದ್ರೆ ಅದೇ ಅವ್ರು ಇನ್ಶೂರೆನ್ಸ್ ಕ್ಲಿಯರ್ ಮಾಡಿಕೊಡ್ತಾರೆ. ಅವರು ಮಾಡ್ಕೊಳಲ್ಲ, ಏನಿಲ್ಲ ಎಂತಿಲ್ಲ, ಅದಕ್ಕೆಲ್ಲ ಪರ್ಮಿಷನ್ ಉಂಟು. ನಾವು ಮಾಡೋದ್ರ ಬಂಡವಾಳ ಹಾಕಿ ಏನು ಎಲ್ಲ ಓಲಾ ಉಪಾಯ ಬುಕ್ ಮಾಡ್ಕೋತಾರೆ, ಹೋಯ್ತಾ ಇರ್ತಾರೆ. ನಾವು ಕಾಯ್ಕೊಂಡು ನಿಂತಿರೋದು ಅಷ್ಟೇ, ಏನು ಬಿಸ್ನೆಸ್ ಅನ್ನೋದು ಸತ್ತೋಯ್ತು, ಆ ಥರ ಆಗ್ಬಿಟ್ಟೈತೆ. ನಮ್ಗೆ ಆದಷ್ಟು ಬೇಗ ಟೂ ವೀಲರ್ದು ವೈಟ್ ಬೋರ್ಡ್ ನಿಲ್ಲಿಸ್ಬೇಕು. ನಮಗೆ ಪೊಲೀಸ್ ಕಮಿಷನರ್ ಸಾರ್ಗೂ ನಾವು ಕೇಳ್ತಾ ಇದ್ದೀವಿ, ಡಿ ಸಿ ಸಾರ್ ಅವ್ರಿಗೂ ಕೇಳ್ತಾ ಇದ್ದೀವಿ, ಸಾರಿಗೆ ಇಲಾಖೆ ಸಾರ್ ಅವ್ರಿಗೂ ಕೇಳ್ತಾ ಇದ್ದೀವಿ. ನಮ್ಗೆ ಇಷ್ಟೊಂದು ಹೆಲ್ಪ್ ಮಾಡಿಕೊಡ್ಬೇಕು. ನಮಗೆ ಅವರೆಲ್ಲೆಲ್ಲ ಕುಳಿಸ್ಕೊಂಡೋಗ್ಬಿಡ್ತಾರೆ, ಮತ್ತು ಅದು ಕಡಿಮೆ ಹೊಡಿತಾರೆ ಅವರು. ನಾವು ಅದಕ್ಕಿಂತ ಕಡಿಮೆ ಹೋಗ್ತೀವಿ, ನಮ್ಗೆ ಬರಲ್ಲವಲ್ಲ, ಮನೆಗೇನೆ ಬರಲ್ಲ ನಮ್ಮ ಹತ್ರಕ್ಕೆ. ತುಂಬ ಸಮಸ್ಯೆ ಇದೆ ಮೇಡಮ್. ಯಾಕಂದ್ರೆ ಅವರು ವೈಟ್ ಬೋರ್ಡು, ನಾವು ಎಲ್ಲೋ ಬೋರ್ಡ್ ಅವರು ಟ್ಯಾಕ್ಸ್ ಕಟ್ತಾ ಇದ್ದೀವಿ, ಅದಕ್ಕೋಸ್ಕರ ತುಂಬ ಕಂಪ್ಲೇಂಟ್ ಮಾಡಿದ್ದಾರೆ. ಹಂಗಾದ್ರೂ ಸುಮಾರು ಜನ ಹೊಡಿತಾ ಇದ್ದಾರೆ. ಏರಿಯಾಗಳಲ್ಲಿ ಅದೇ ಜಾಸ್ತಿ ಆಗಿದೆ. ಅವಳಿಗಳು ಸ್ಕೂಟ್ರಲ್ಲಿ ಬರ್ತಾರೆ, ಪಿಕಪ್ ಮಾಡ್ತಾರೆ, ಹೋಗ್ತಾರೆ. ಈಗೆಲ್ಲ ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ತಾರೆ. ನಮ್ಮ ಮಾಮೂಲಿ ಗಾಡಿಗಳಿಗೆ ಬಿಸ್ನೆಸ್ ನಡೀತಾ ಇಲ್ಲ. ಎಲ್ಲ ಬೋರ್ಡ್ ಮಾಡಿದೆ, ಅವರು ವೈಟ್ ಬೋರ್ಡ್ಗೆ ಹೆಂಗೆ ಪರ್ಮಿಷನ್ ಕೊಟ್ಟರು? ವೈಟ್ ಬೋರ್ಡಲ್ಲಿ ಇನ್ಸೂರೆನ್ಸ್ ಕ್ಲೈಮ್ ಆಗಲ್ಲ, ಆಕ್ಸಿಡೆಂಟು, ಅವರು ಹೆಲ್ಮೆಟ್ ಹಾಕಲ್ಲ. ಈಗ ವೈಟ್ ಬೋರ್ಡ್ಗೆ ಕಮರ್ಷಿಯಲ್ ವೆಹಿಕಲ್ ಅಂತ ಇದು ಮಾಡಲ್ಲ. ರ್ಯಾಪಿಡೋ ಬೈಕ್ ಮಾಡೋದು ಹೆವಿ ತಪ್ಪು. ಊಬರ್ ಕಂಪ್ನಿಯವನು 13 ರೂಪಾಯಿ ಕೊಡ್ತಾ ಇದ್ದೀನಿ ಕಿಲೋಮೀಟ್ರ್, 13 ರೂಪಾಯಿಂದ 12 ರೂಪಾಯಿ. ವೀಕೆಂಡಲ್ಲಿ ಮಾತ್ರ 14 ರೂಪಾಯಿ 14 ರೂಪಾಯಿ ಕೊಡ್ತಾ ಇದ್ದೀನಿ. ಯಾವುದ್ರಲ್ಲೂ ಇದು ಊಬರ್ ಫಸ್ಟ್ ಆಫ್ ಆಲ್ ಮೋಸ ಆಗಿದೆ. ಇವಾಗ ನೋಡಿ, ರ್ಯಾಪಿಡೋ ಬೈಕಿಗೆ ಮತ್ತು ರ್ಯಾಪಿಡ್ ಆಟೋಗೆ ಏನು ವ್ಯತ್ಯಾಸ ಅಂತಂದರೆ ಅದಕ್ಕೂ ಇದಕ್ಕೂ 10 ರಿಂದ 15 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಕಸ್ಟಮರ್ ಏನು ಮಾಡ್ತಾರೆ, 10 ರೂಪಾಯಿ 15 ರೂಪಾಯಿ ಉಳ್ಸೋಕ್ಕೋಸ್ಕರ ಬೈಕಲ್ಲಿ ಹೋಗ್ತಾರೆ. ದಯವಿಟ್ಟು ರ್ಯಾಪಿಡೋ ಬೈಕ್ನ ಸ್ಟಾಪ್ ಮಾಡಬೇಕು. ಇಲ್ಲ ಎಲ್ಲೋ ಬೋರ್ಡ್ ಬೈಕ್ ಮಾಡಿಕೊಂಡು ಓಡಿಸೋಕ್ಕೆ ಲೈಸೆನ್ಸ್ ತಗೊಳ್ಳಿ, ಇಲ್ಲ ಅಂದರೆ ಎಲ್ಲ ಬ್ಯಾನ್ ಮಾಡಬೇಕು. ಬಸ್ ಫ್ರೀಯಿಂದ ಏನಾಗುತ್ತೆ, ಅದರಲ್ಲಿ ಫಸ್ಟ್ ಬಾಡಿಗೆ ಇಲ್ಲ, ಇದರಲ್ಲೂ ವೈಟ್ ಓಲಾ ಊಬರ್ ಬೇರೆ, ಅದು ಇಲ್ಲ. ಈಗ ರ್ಯಾಪಿಡೋ ಅಂದರೆ ಅದು ಭಾಳ ಕಷ್ಟ ಬರ್ತಾರೆ ಅವರು. ಏನಿಲ್ಲ, ನಿಮಗೆ ಬಸ್ ಸ್ಟ್ಯಾಂಡ್ ಹೋಗಿ 20 ರೂಪೀಸ್ 30 ರೂಪೀಸ್ ಹೊಂಟಾಗಿರ್ತಾರೆ ಕಾಲೇಜ್ ಒಬ್ಬರಿಗೂ ಕೂತ್ಕೊಂಡು. ನಾವಂದ್ರೆ ಹೊಂದ್ಕೊಂಡು ಸಾಯಲೇಬೇಕಿಲ್ಲ, ಹೆಂಗಾಗ್ಬಿಟ್ಟು ಜೀವನ ಇಲ್ಲ, ಬಾಡಿಗೆನೇ ಇಲ್ಲ. ಅಣ್ಣ ನಮ್ಮ ಥರ ಅವರು ವರ್ಷಕ್ಕೊಂದ್ಸತಿ ಪರ್ಮಿಟ್ ಮತ್ತು ಇವಾಗೆಲ್ಲ ಎಫ್ ಸಿ ಮತ್ತು ಇವೆಲ್ಲ ಮಾಡಿಸ್ಕೊಂಡು ಕೂತ್ಕೊಳ್ತಾರೆ ಮೇಡಮ್. ಅವ್ರು ಮಾಡಿಸಲ್ಲ, ನಾವು ಮಾಡಿಸ್ಲೇಬೇಕಲ್ಲ. ನಮ್ಗೆ ವರ್ಷಕ್ಕೊಂದ್ಸತಿ ನಮಗೂ ಇನ್ಸೂರೆನ್ಸು ಎಫ್ ಸಿ ಇದೆಲ್ಲ ಯಾರು ಮಾಡಿಸ್ಕೊಡ್ತಾರೆ? ಅದು ಅವ್ರು ಮಾಡಿಸ್ಕೊಳ್ತಾರ? ವೈಟ್ ಬೋರ್ಡ್ ಹೋದು ಪರ್ಮಿಷನ್ ಇಲ್ಲ, ಆದರೂ ಹೊಡಿತಾರಲ್ಲ ಬಾಡಿ, ಯಾರು ಕೇಳಲ್ಲ. ಕೇಳಿದ್ರೆ ಫ್ರೆಂಡು ಗಿಂಡು ಅಂತ ಹಂಗೆ ಹೇಳಿ ಮಾಡ್ಕೊಂಡು ಹೋಗ್ತಿರ್ತಾರೆ. ನಮ್ಗೆ ಅದರಿಂದ ತೊಂದರೆ ಆಗ್ತೀವಿ ನಾವು. ಅದಕ್ಕಾಗಿ ನೀವು ಹೇಳ್ತೀವಿ, ನಾವು ಇವತ್ತು ದಿವಸದಲ್ಲಿ ಇನ್ಶೂರೆನ್ಸು, ಟ್ಯಾಕ್ಸು, ಗೀಕ್ಸು ನಮಗೂ ಇದೆ, ಎಲ್ಲ ಖರ್ಚು ಇದೆ ನಮಗೂ. ಆಲ್ರೆಡಿ ಆಲ್ಮೋಸ್ಟ್ ನಮಗೂ ತುಂಬಾ ಖರ್ಚಿದೆ. ಒಂದು ಏನಾರ ಇನ್ಶೂರೆನ್ಸ್ ಲ್ಯಾಪ್ಸ್ ಆಯಿತು ಅಂದರೆ ಪೊಲೀಸವ್ರು ಹಿಡಿತಾರೆ, ನೋ ಪಾರ್ಕಿಂಗಲ್ಲ ಅಂದರೂ ಪೊಲೀಸವ್ರು ಹಿಡಿತಾರೆ. ಎಲ್ಲದಕ್ಕೂ ಆಗಿ ಫಸ್ಟು ರ್ಯಾಪಿಡೋವನ್ನು ಬಂದ್ ಮಾಡಿಸಿದ್ವಿ ನಾವು. ಬೈಕು ಟ್ಯಾಕ್ಸ್ ಕಟ್ಟಲ್ಲ, ನಾವು ಆಟೋಗೆ ಟ್ಯಾಕ್ಸ್ ಕಟ್ಟಿರ್ತೀವಿ. ಅವ್ರಿಗೆ ಯಾವ ಇದ್ರ ಮೇಲೆ ಸೇಫ್ಟಿನೂ ಇಲ್ಲ. ಅದು ಹೆಂಗೆ ರ್ಯಾಪಿಡೋ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ಕಾರದವರು ಅಂತ ಗೊತ್ತಾಗ್ತದೆ. ಈಗ ವರ್ಷ ಟ್ಯಾಕ್ಸ್ ತೊಗೋತಾರೆ, ಬೈಕಿಗೆ ತೊಗೋತಾರ? ಎಲ್ಲೋ ಬೋರ್ಡ್ ಅಂತ ಏನಕ್ಕೆ ಮಾಡಿದ್ದಾರೆ? ಟ್ಯಾಕ್ಸ್ ಏನಕ್ಕೆ ಕಟ್ಸ್ಕೊತಾರೆ? ನಾವು ರೋಡ್ ಟ್ಯಾಕ್ಸ್ ನಾವು ಕಟ್ಬಿಡ್ತಾನೆ ಬಾಡಿಗೆ ಹೊಡಿತಾರದು. ಫಸ್ಟು ರ್ಯಾಪಿಡೋ ನಿಲ್ಲಿಸ್ಬೇಕು ಮೇಡಮ್, ಬೈಕ್ ಟ್ಯಾಕ್ಸ್ ನಿಲ್ಲಿಸ್ಬೇಕು. ಈಗ ನಮ್ಮ ಆಟೋದವ್ರು ಅಂದರೆ ಎಲ್ಲ ಅವ್ರಿಗೆ ಅಪ್ ಟು ಡೇಟ್ ಇರುತ್ತೆ. ನಮ್ಮ ಆಟೋದಲ್ಲಿ ಅವ್ರಿಗೆ ಏನೂ ತೊಂದರೆ ಅಂತೂ ಆಗೋದಿಲ್ಲ ನಮ್ಮ ಕಡೆಯಿಂದ. ಈಗ ನಾವೆಲ್ಲ ಅಷ್ಟೊಂದು ದುಡ್ಕೊಂಡು ಈಗ ಅವ್ರು 20 ರೂಪಾಯಿ 30 ರೂಪಾಯಿ ಉಂಟಾಗ್ಬಿಟ್ರೆ ನಾವೆಲ್ಲ ಎಲ್ಲೋಗ್ತಿದ್ದೀವಿ. ಈಗ ನಮ್ಮದು ಕಷ್ಟ ಇರುತ್ತೆ ತಾನೆ. ಈಗ ನಾವು ಏನೋ ಸಾಲನೋ ಏನೋ ಮಾಡಿ ತಗೊಳ್ತಾನಲ್ಲ, ನಮಗೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು ಗೌರ್ಮೆಂಟ್ ಅವರು ಅಂತ. ಬೆಂಗಳೂರು ಸಿಟಿಲೇ ಬಗೆಹರಿದಿಲ್ಲ, ಇನ್ನು ನಮ್ಮ ಸಿಟಿಲಿ ಯಾವ ಲೆಕ್ಕ ಮಾಡ್ತಾರೆ? ಅದೇ ಹೇಳಿ ಮೇಡಮ್. ಸಮಸ್ಯೆ ಆಗ್ತಾ ಇದೆ. ಯಾರಿಗೆ ಹೇಳಿದ್ರು ಎಷ್ಟೇ ದಿನ ಬಿಡ್ಕೊಳ್ಳೋರು, ದಿನ ಹೋಗೋರು ಮುಂದೆ ಬಾಯಿ ಬಿಡ್ಕೊಂಡ್ರು ವೇಸ್ಟೇ. ನಾವೇ ವಾಟರ್ ತಗೊಂಡು ಕುಡ್ಕೋಬೇಕಾಯ್ತು 20 ರೂಪಾಯಿ ಕೊಡಿ ಮೇಡಮ್. ಒಂದು ಮಾತ್ರ ಅದು ಆರ್ ಟಿ ಓದವ್ರು ನೋಡಬೇಕು, ಸರ್ಕಾರ ನೋಡಬೇಕು, ನಾವೇನು ಮಾಡೋಕ್ಕಾಗ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಂದು ಅಭಿಮತ ವಿಡಿಯೋ ಜೊತೆಗೆ ಸಿಗ್ತೀನಿ. ನೋಡ್ತಾ ಇರಿ ಸವಾಲ್ ಟಿವಿ. ನೀವಿನ್ನೂ ಸವಾಲ್ ಟಿವಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎನ್ನುವುದಾದರೆ ಈ ಕೂಡಲೇ ಸವಾಲ್ ಟಿವಿ ಸಬ್ಸ್ಕ್ರೈಬ್ ಮಾಡಿ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.